ಹಾಯ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ಅನಿಸುತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಯೂಟ್ಯೂಬಿಗೆ ಬಂದು. ಆ, ಯಾಕಂತ ಹೇಳ್ತೀನಿ. ಮೇನ್ ರೀಸನು ಒಂದು, ನನಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇತ್ತು, ಹಂಗಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಆಮೇಲೆ ಏನಾಯಿತು ಅಂದರೆ, ಮತ್ತೆ ನಾನು 2 ವೀಕ್ಸ್ ಬ್ಯಾಕು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಬಟ್ ಅದು ಕಾಪಿರೈಟ್ ಆಗಿ ಡಿಲೀಟ್ ಆಗಿದೆ. ಬಟ್ ಇಟ್ಸ್ ಓಕೆ. ಅದು ರೀಸನ್ ಇಟ್ಕೊಂಡು ನಾನು ಬೇಡ ಅನ್ನೋದು ಇಲ್ಲಿವರೆಗೂ ಇತ್ತು, ವೀಡಿಯೋ ಮಾಡೋದು ಬೇಡ ಅಂತ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಯಾರು ಏನು ಅಂದ್ಕೊಳ್ತಾರೆ ವೀಡಿಯೋ ಮಾಡಿದರೆ, ಮೀನ್ಸ್ ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಸುಮ್ಮನೆ ವೀಡಿಯೋ ಮಾಡಿ ಹಾಕ್ತಾಯಿದ್ದಾಳೆ, ಸುಮ್ಮನೆ ವೀಡಿಯೋ ಮಾಡ್ತಾರೆ ರ್ಯಾಂಡಮಾಗಿ, ಬಟ್ ಅವ್ರಿಗೇನು ಸಬ್ಸ್ಕ್ರೈಬರ್ಸ್ ಇಲ್ಲ, ಆ ಥರದ್ದೆಲ್ಲ ಇತ್ತು. ಬಟ್ ಇನ್ನೊಂದು ಏನು ನನಗೆ ಮೋಟಿವೇಶನ್ ಆಯಿತು ಅಂತಂದರೆ, ದಟ್ಸ್ ಓಕೆ. ನನಗೆ 1 ಮಿಲಿಯನ್ ಫಾಲೋವರ್ಸ್ ಇಲ್ಲ, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಅಂದರೆ ಏನು, 100K ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಅಂದರೆ ಏನು, ಬಟ್ 100 ಪೀಪಲ್ ಆದರೂ ಇದ್ದಾರಲ್ಲ, ಅವರು ನಮಗೋಸ್ಕರ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಅವರಿಗೋಸ್ಕರನಾದರೂ ನಾನು ವೀಡಿಯೋ ಮಾಡಬೇಕು ಅಂತ ನಂಗೆ ಅನಿಸಿ ಇವತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೋಪ್ ನನಗೆ ಅಟ್ಲೀಸ್ಟ್ 100 ಪೀಪಲ್ಸಿಂದನಾದರೂ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ. ಸೊ ಗೋಯಿಂಗ್ ಫಾರ್ವರ್ಡ್ ನೋಡೋಣ, ನನ್ನ ಕೈಲಿ ಏನು ಕೊಡೋಕ್ಕಾಗುತ್ತೋ ವೀಡಿಯೋದಲ್ಲಿ ನಾನು ಆದಷ್ಟು ನಾನು ಕೊಡ್ತೀನಿ. 100% ಎಫರ್ಟ್ ಹಾಕಿ ನಾನು ವೀಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ನನ್ನದು ವ್ಲಾಗ್ಸಿಗೆ, ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಇವತ್ತು ಶರುಗೆ ನೈಟ್ ಶಿಫ್ಟ್ ಇರೋದ್ರಿಂದ ಅವನು ಬೇಗನೆ ಹೋದ. ಸೊ ಯಾರೂ ಬಂದಿಲ್ಲ ಶಿಫ್ಟಲ್ಲಿ ಅಂತ ಹೇಳಿ ಇವತ್ತು 9 ಗಂಟೆಗೆ ಹೋಗ್ಬೇಕಾಗಿರೋನು ಇವತ್ತು 8 ಗಂಟೆಗೆ ಹೋಗಿದ್ದಾನೆ. ಸೊ ಹಂಗಾಗಿ ನಾನು ಅಡುಗೆ ಮಾಡಿಟ್ಟಿದ್ದೆ, ಅವನು ಊಟ ಮಾಡಿ ಹೋದ. ಬಟ್ ನಾನು ಇನ್ನೂ ಊಟ ಮಾಡಿಲ್ಲ. ನಾಳೆಯಿಂದ ಏನೇನು ಮಾಡಬೇಕು ಏನೇನಿಲ್ಲ, ಯಾಕಂದರೆ ಇಷ್ಟು ದಿನ ಹೆಂಗಾಗಿದ್ರೆ ಫುಲ್ಲು ಲೇಝಿ ಆಗಿದ್ದೀನಿ. ಮಾರ್ನಿಂಗ್ ಎದ್ದೇಳೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ, ಲೇಟಾಗಿ ಎದ್ದೇಳೋದು ಆ ಥರ ಎಲ್ಲ ಆಗ್ತಾಯಿದೆ. ಸೊ ಲೇಟಾಗಿ ಎದ್ದೇಳೋದ್ರಿಂದ ಅಡುಗೆ ಮಾಡೋಕ್ಕೆ ಟೈಮ್ ಸಿಗ್ತಿದೆ, ಬಟ್ ಟಿಫನ್ ತಿನ್ನೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಬ್ರೇಕ್ಫಾಸ್ಟ್ ಫುಲ್ ಸ್ಕಿಪ್ ಆಗಿದೆ. ಸೊ ಶರಣು ಹೇಳ್ತಾ ಇರ್ತಾನೆ, ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಆಗಿ ರಿಕವರಿ ಆಗಿದೆಯಾ, ಸೊ ನೀನು ಮತ್ತೆ ಇವಾಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ನೋಡು ಅಂತ ಹೇಳಿ ಸೊ ನನಗೂ ಅನ್ನಿಸ್ತಾಯಿದೆ, ಓಕೆ ಅಟ್ಲೀಸ್ಟು ಬೇಗ ಎದ್ದು ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿ. ಸೊ ನೋಡೋಣ, ನಾಳೆಯಿಂದ ಬೇಗ ಎದ್ದೇಳಬೇಕಂತ ಅನ್ಕೊತಿದ್ದೀನಿ. ಶರು ಹೋದ್ಮೇಲೆ ನಾನು ಸೀರಿಯಲ್ ನೋಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಕರ್ಣ ಸೀರಿಯಲು. ನಾನು ಸೀರಿಯಲ್ ನೋಡಲ್ಲ, ಬಟ್ ನಿಜ ಹೇಳ್ಬೇಕಂದ್ರೆ ಈ ಸೀರಿಯಲ್ ತುಂಬ ಚೆನ್ನಾಗಿದೆ. ಅವಾಗ ನಾನು ನೋಡ್ತಾ ಇರ್ತೀನಿ, ನನಗೆ ಲೈಕ್ ಆಗುತ್ತೆ. ಯಾವಾಗಲೂ ನಾನು ನಮ್ಮ ಅಮ್ಮಂಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈರುಳ್ಳಿ ಬೋಂಡ ಮಾಡ್ತಿದ್ದೀನಿ. ಸೊ ಈರುಳ್ಳಿ ಬೋಂಡ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ಶರು ಹೋದ್ಮೇಲೆ ಮಾಡ್ತಿದ್ದೀನಿ. ಯಾಕೆ ಅವನು ಇದ್ದಾಗ ಮಾಡಿಲ್ಲ ಅಂತಂದರೆ ಅವನಿಗೆ ಕೆಮ್ಮಾಗೈತೆ. ಸೊ ಕೆಮ್ಮಾಗೈತೆ ಅಂತ ಹೇಳಿ ಅವನ್ನ ಕಳಿಸ್ಬಿಟ್ಟು ನಾನು ಮಾಡ್ಕೊಂಡು ತಿಂತಾಯಿದ್ದೀನಿ. ಇಫ್ ಶರು ನೀನು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಐ ಆಮ್ ಸೀರಿಯಸ್ಲಿ ಸಾರಿ. ಹಂಗಂತ ಹೇಳಿ ನಾನು ಅವನಿಗೆ ಕೇಳಿಲ್ಲ ಅಂತ ಅಲ್ಲ, ನಾನು ಕೇಳಿದೆ ಬೋಂಡ ಮಾಡೋಣ ಅಂತ, ಅವನು ಹೇಳ್ದ ಬೇಡ ಅಂತ. ಅದಕ್ಕೆ ಅವನು ಹೋದ್ಮೇಲೆ ನಾನಂತೂ ಮಾಡ್ಕೊಂಡು ತಿಂತಾಯಿದ್ದೀನಿ. ಗೈಸ್, ಅಲೋನ್ ಆಗಿರೋದು ಬೆಟರಾ ಲೈಫಲ್ಲಿ, ಅಥವಾ ಎಲ್ಲ ಸೇರಿ ಇರ್ತಾರಲ್ಲ ಆ ಥರ ಇರೋದು ಬೆಟರಾ? ನಂಗೆ ಅದು ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ಸೊ ನಾನು ಕೇಳ್ತಿದ್ದೀನಿ. ಇನ್ನೊಂದು ಏನಂದರೆ, ಬ್ಯಾಚುಲರ್ ಲೈಫ್ ಈಸ್ ಬೆಸ್ಟಾ ಅಥವಾ ಮ್ಯಾರಿಡ್ ಲೈಫು ಚೆಂದ ಇದೆಯಾ? ಇದು ಎರಡರಲ್ಲಿ ಯಾವುದು ಬೆಸ್ಟ್ ಲೈಫ್ ಅಂತ ನಿಮಗನ್ಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೆನ್ಯೂನ್ ಆಗಿರ್ಬೇಕು ಆನ್ಸರ್ ಮಾತ್ರ. ವಾಟ್ ಯು ಲೈಕ್ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಚಳಿ ಆಗ್ತಾಯಿದೆ ಗೈಸ್. ಆ್ಯಕ್ಚುಲಿ ನನ್ನ ಹತ್ರ ನಂದು ಅನ್ನೋ ಸ್ವೆಟರ್ ಇದೆ, ಬಟ್ ನನಗೆ ಆ ಜಾಕೆಟ್ ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ.
ಇದು ಆ್ಯಕ್ಚುಲಿ ಶರುದ ಜಾಕೆಟು. ನಾನು ಯಾವಾಗಲೂ ಈ ಜಾಕೆಟ್ ಇಲ್ಲದೆ ಮಲಗೋದೇ ಇಲ್ಲ. ಅದು ಸೆಕೆ ಇರಲಿ ಶೀತ ಇರಲಿ ಏನಿದ್ರು ನಾನು ಈ ಜಾಕೆಟ್ ಹಾಕ್ಕೊಂಡೇ ಮಲಗೋದು. ಅದು ಗೊತ್ತಿಲ್ಲ, ಈ ಜಾಕೆಟ್ ಹಾಕಿಲ್ಲ ಅಂದರೆ ನಂಗೆ ನಿದ್ದೆನೇ ಬೇಗ ಬರಲ್ಲ. ಸೊ ಹಂಗಾಗಿ ನಾನು ಎಲ್ಲೋದ್ರೂ ಈ ಜಾಕೆಟ್ ಇದು ನೋಡ್ಬೋದು ಎಷ್ಟು ದೊಡ್ಡ ಸೈಜ್ ಆಗುತ್ತೆ ನನಗೆ ಅಂತೇಳಿ. ಬಟ್ ಆದರೂ ಇದನ್ನ ಹಾಕಿದ್ರೆ ತುಂಬ ಎಷ್ಟೇ ಕೋಲ್ಡ್ ಇರಲಿ ಬೇಗ ಬೆಚ್ಚ ಥರ ಫೀಲ್ ಆಗುತ್ತೆ. ಸೊ ಹಂಗಾಗಿ ನಾನು ಇದನ್ನು ಹಾಕೊತೀನಿ. ಸೊ ನಾನು ಒಬ್ಬಳೇ ಇರೋದ್ರಿಂದ ಯಾಕೋ ವಿಡಿಯೋ ಒಂದು ನಿಮಿಷ ವಿಡಿಯೋ ಆ್ಯಕ್ಚುಲಿ ತುಂಬ ಬ್ರೈಟಾಗಿ ಬರ್ತಾಯಿದೆ, ತುಂಬ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಹಂಗೆಲ್ಲ ಓಕೆನಾ? ಓಕೆ ಫೈನ್. ಸೊ ನಾನು ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಸೊ ಇಷ್ಟೇ, ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸೊ ಒಂದು ಚಿಕ್ಕದ ಆನಿಯನ್ ತೊಗೊಂಡಿದ್ದೀನಿ, ಆಮೇಲೆ ಚಿಲ್ಲಿ. ಸೊ ನಾನು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊತೀನಿ. ಕಾರ್ನ್ಫ್ಲೋರ್ ಯಾಕೆ ಹಾಕ್ಕೊತೀನಿ ಅಂದರೆ ಕ್ರಿಸ್ಪಿ ಇರಲಿ ಬೋಂಡ ಅಂತೇಳಿ. ನಂಗೆ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತೇಳಿ, ಬಿಕಾಸ್ ನಾನು ಅಷ್ಟು ಎಕ್ಸ್ಪರ್ಟ್ ಚೆಫ್ ನಾನಲ್ಲ. ನನಗೆ ಹೆಂಗೆ ತಿಳಿಯುತ್ತೋ ನಾನು ಹಂಗೆ ಅಡುಗೆ ಮಾಡ್ತೀನಿ. ಇನ್ನೊಂದು ಅಡುಗೆ ಎಲ್ಲ ಜಾಸ್ತಿ ಕಲಿತಿದ್ದು ಯೂಟ್ಯೂಬ್ ನೋಡಿನೇ. ನಾನು ಏನು ಸೆಲ್ಫಾಗಿ ನಾನು ಏನು ಟ್ರೈ ಮಾಡಿಲ್ಲ. ನನಗೆ ಏನು ಮಾಡಬೇಕು ಅನಿಸುತ್ತೋ ಯೂಟ್ಯೂಬ್ ನೋಡಿಕೊಂಡು ಅಡುಗೆ ಮಾಡಿ 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 ಇವಾಗ ಒಂದು ಲೆವೆಲ್ಲಿಗೆ ಚೆಫ್ ಆಗಿದ್ದೀನಿ. ಎಲ್ಲರಿಗೂ ಗೊತ್ತಿಲ್ಲ, ಬಟ್ ನಾನು ಮಾಡಿದ್ದು ನನ್ನ ಹಸ್ಬೆಂಡ್ ತಿಂತಾರೆ, ಅದರಲ್ಲಂತೂ ಡೌಟ್ ಇಲ್ಲ. ಇವತ್ತಿನವರೆಗೂ ಯಾವುದೂ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿಲ್ಲ, ಎಲ್ಲ ಇಷ್ಟಪಟ್ಟೆ ತಿಂತಾನೆ. ಅದೊಂದು ನನಗೆ ಖುಷಿ ಇದೆ. ಪರವಾಗಿಲ್ಲ, ನಂಗೆ 10 ಜನಕ್ಕೆ ಅಡುಗೆ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ನನ್ನ ಗಂಡ ಒಬ್ಬನಿಗೆ ಅಡುಗೆ ಮಾಡಾಕ್ತೀನಿ ಅಂತ. ಆಮೇಲೆ ಇನ್ನೊಂದು ಏನಂದರೆ ಯಾವಾಗಲೂ ನಮ್ಮಮ್ಮ ಹೇಳೋರು, ಬಿಕಾಸ್ ನಮ್ಮ ಅಕ್ಕ ಒಂದು 8th ಸ್ಟ್ಯಾಂಡರ್ಡಲ್ಲೇ ಅವಳು ಅಡುಗೆ ಎಲ್ಲ ಕಲ್ತು ಮಾಡೋಳು, ಅಮ್ಮಗೆ ಹೆಲ್ಪ್ ಮಾಡೋಳು. ಬಟ್ ನಾನೇನಂದರೆ ನಮ್ಮ ಮನೇಲಿ ನಾನು ತುಂಬ ಸೋಂಬೇರಿ. ಮದುವೆಗಿನ್ನ ಮುಂಚೆ ಹೇಳ್ತಾ ಇರೋದಿದು. ತುಂಬ ಅಂದರೆ ತುಂಬ ಸೋಂಬೇರಿ ನಾನು. ನಮ್ಮಮ್ಮ ಏನು ಹೇಳಿದ್ರು ಯಾವಾಗಲೂ ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಿದ್ನೇ ಹೊರತು ಕೆಲಸ ಮಾಡಬೇಕು ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಟಿಲ್ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು 2021 ಕಂಪ್ಲೀಟ್ ಮಾಡಿದ್ದು. ಸೊ ಅಲ್ಲಿವರೆಗೂ ನನಗೆ ಅಡುಗೆ ಅನ್ನೋದು ನಾನು ಮಾಡಿಲ್ಲ, ಬರ್ತಾನೂ ಇರಲಿಲ್ಲ. ಸೊ ಊರಿಗೆ ಹೋದ್ರೂ ಅಷ್ಟೇ ನಮ್ಮ ಅಕ್ಕಂಗೆ ಹೆವಿ ಕಾಟ ಕೊಟ್ಟಿದ್ದೆ, ಇದು ಮಾಡಿಕೊಡು ಅದು ಮಾಡಿಕೊಡು ಅಂತ. ತುಂಬ ಪೇಷನ್ಸ್ ಆಗಿ ನನ್ನನ್ನು ತಡ್ಕೊಂಡಿರೋದು ಅಂದರೆ ಅವಳೊಬ್ಬಳೇ ಅನಿಸುತ್ತೆ. ಯಾಕಂದರೆ ಕೆಲವೊಂದು ಸಲ ರೈಸ್ ಆಗೋರು ಎಲ್ಲ ನನ್ನ ಮೇಲೆ. ಬಟ್ ಅವಳು ರೈಸ್ ಆಗೋಳು, ಜಗಳ ಮಾಡ್ತಿದ್ವಿ. ಬಟ್ ಅವಳಿಗೆ ಅರ್ಥ ಮಾಡ್ಕೊಂಡಳು. ನಾನು ಹಾಸ್ಟೆಲಲ್ಲಿ ಇದ್ದಿದ್ದು. ನಾನು ಆಫ್ಟರ್ 10th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ ನಾನು ಮನೇಲೇ ಇಲ್ಲ. ನಾನು ಫುಲ್ಲು ಒಂದು 6 ಇಯರ್ಸ್ ನಾನು ಹಾಸ್ಟೆಲಲ್ಲೇ ಬೆಳೆದಿರೋದು. ಸೊ ಹಂಗಾಗಿ ಆಮೇಲೆ ಮನೇಲಿ ನಾನೇ ಸಣ್ಣ ಮಗಳು, ನಾನು ನಮ್ಮ ಅಕ್ಕ ಇಬ್ಬರೇ ಇದ್ದಿದ್ದು. ಸೊ ಅವಳೆಲ್ಲ ಅಡುಗೆ ಮಾಡೋಳು, ನಾನು ಅಡುಗೆ ಮಾಡ್ತಿರ್ಲಿಲ್ಲ. ನಮ್ಮಮ್ಮ ಯಾವಾಗಲೂ ಹೇಳೋರು, ನೀನು ಮದುವೆ ಮಾಡಿಕೊಟ್ಮೇಲೆ ಏನು ಕತೆನೋ ಏನೋ ಗೊತ್ತಿಲ್ಲ, ನೀನು ಏನೂ ಮಾಡಲ್ಲ, ಏನೂ ಕಲಿಯಲ್ಲ, ಇಂಟ್ರೆಸ್ಟ್ ಕೂಡ ತೋರಿಸಲ್ಲ ನೀನು ಅಂತ ಎಲ್ಲ ಹೇಳೋರು. ಸೊ ಅವಾಗ ನಾನು ಹೇಳ್ತಿದ್ದೆ, ಪರವಾಗಿಲ್ಲ ನೋಡೋಣ, ನಾನು ಚೆಫನ್ನ ಮದುವೆ ಮಾಡ್ಕೊತೀನಿ, ಅವ್ರನ್ನ ಮದುವೆ ಮಾಡ್ಕೊತೀನಿ, ಇವ್ರನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಅದೇನೋ ಹೇಳ್ತಾರಲ್ಲ, ಮದುವೆ ಅನ್ನೋದು ಆಲ್ರೆಡಿ ಮೇಲೆ ಡಿಸೈಡ್ ಮಾಡಿ ಕಲಿಸಿರ್ತಾನೆ ಅಂತಿದ್ದೆ ಇವರು. ಸೊ ಆಫ್ಟರ್ ಮ್ಯಾರೇಜ್ ಇವಾಗ ನಾನು ಇಷ್ಟೆಲ್ಲ ಅಡುಗೆ ಕೆಲಸ ಮಾಡೋದನ್ನ ನೋಡಿ ಸೀರಿಯಸ್ಸಾಗಿ ಹೇಳ್ತಿದ್ದೀನಿ, ಸೀರಿಯಸ್ಲಿ ನಮ್ಮಪ್ಪ ನಮ್ಮಮ್ಮ ಇಬ್ಬರೂ ಶಾಕ್ ಆಗಿದ್ದಾರೆ. ಬಿಕಾಸ್ ನಾನು ಅಡುಗೆ ಕಲಿಸಿದ್ದು ಲಾಕ್ಡೌನ್ ಟೈಮಲ್ಲಿ. ಫಸ್ಟು ಲಾಕ್ಡೌನ್ ಬಂದಾಗಲ್ಲ, ಸೆಕೆಂಡ್ ಲಾಕ್ಡೌನ್ ಯಾವಾಗ ಬಂತೋ ಆವಾಗ ಆ್ಯಕ್ಚುಲಿ ನಾನು ಇಂಜಿನಿಯರ್ ಕಂಪ್ಲೀಟ್ ಆಗಿತ್ತು. ಅವಾಗ ನಾನು ಮನೇಲಿದ್ದೆ. ಫಸ್ಟ್ ಇಯರ್ ಅಂದರೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಏನಾಯಿತು, ನನ್ನ ಅಕ್ಕ ಇದ್ಲು. ಸೊ ಅವಳಿಗೆಲ್ಲ ತಲೆ ತಿಂತಾಯಿದ್ದೆ, ಇದು ಮಾಡಿಕೊಡೋದು, ಚೆನ್ನಾಗಿ ಮಾಡಿಕೊಡೋಳು. ಬಟ್ ಆಮೇಲೆ ಅವಳದು ಮದುವೆ ಆಯಿತು. ಸೊ ಸೆಕೆಂಡ್ ಲಾಕ್ಡೌನ್ ಯಾವಾಗ ಬಂತಲ್ಲ, ಸೊ ಅವಾಗ ಅಕ್ಕನ ಮದುವೆ ಆಗೋ ಟೈಮ್, ಅವಾಗ ಅವಳ ಮದುವೆ ಅವಾಗೆ ಅನಿಸುತ್ತೆ ಆಗಿತ್ತು. ಅವಾಗೇನ ಗೊತ್ತಿಲ್ಲ. ಭಾವನಾ ಈ ವಿಡಿಯೋ ನೋಡ್ತಿದ್ರೆ ನೀನು ಮದುವೆ ಆಗಿದ್ದು ಯಾವಾಗ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕು, ಮರ್ತೋಗಿದೆ ನನಗೆ. ಸೊ ಆಮೇಲೆ ಮನೇಲಿ ಅಕ್ಕ ಹೋದ್ಮೇಲೆ ನಾನೇ ಮನೇಲಿ ಇರ್ತಿದ್ದೆ. ಸೊ ಅವಾಗ ಹೆಂಗೆ ಅನ್ಸೋದಂದರೆ, ನಮ್ಮಮ್ಮ
ಮಾಡಿ ಹೊರಗೇನೂ ಕೆಲಸ ಮಾಡೋಕ್ಕೆ ಅಮ್ಮ ಕೈಲಿ ಆಗ್ತಾ ಇರಲಿಲ್ಲ ಅಂಥೇಳಿ ಅವಾಗ ಆ್ಯಕ್ಚುಲಿ ಯೂಟ್ಯೂಬ್ ನೋಡಿ 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 ಅಡುಗೆ ಕಲ್ತಿದ್ದು. ಬಟ್ ಇವಾಗ ಚಂದ ಅಡುಗೆ ಮಾಡ್ತೀನಿ. ಸೀರಿಯಸ್ಲಿ ಟ್ರಸ್ಟ್ ಮೀ, ಐ ಆಮ್ ಅ ಗುಡ್ ಚೆಫ್. ಬಟ್ ಗುಡ್ ಚೆಫ್ ಫಾರ್ ಓನ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಒಂದು 4 ಜನಕ್ಕೆ ಅಡುಗೆ ಮಾಡ್ಬೋದು. 4 ಜನದಿಂದ ಮೇಲೆ ನನಗೆ ಅಡುಗೆ ಮಾಡೋಕ್ಕೆ ಸೀರಿಯಸ್ಲಿ ಕಷ್ಟ ಆಗುತ್ತೆ. ಯಾಕಂದರೆ ಟ್ರೈ ಮಾಡಿಲ್ಲ ನಾನು ಯಾವಾಗ. ಹಂಗಂತ ಅನ್ಬೋದು, ಮತ್ತು ಎಲ್ಲರೂ ಬಂದಾಗ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಆವಾಗ ಸ್ವಲ್ಪ ಯೂಟ್ಯೂಬ್ ನೋಡಿ ಅವರಿಗೆ ಇವರಿಗೆ ಕೇಳಿ ನಾನು ಮಾಡ್ತೀನಿ. ಇಲ್ಲ ಶರೂರ್ ಮನೆಯಲ್ಲಾದರೆ ಅಂದರೆ ಶರೂರ್ ಫ್ಯಾಮಿಲಿಯವ್ರು ಯಾರಾದರೂ ಬಂದರೆ ನಾನು ಅವ್ರ ಅಕ್ಕರಿಗೆ ಕೇಳಿ ಮಾಡ್ತೀನಿ, ಅದು ಅವ್ರ ಹೆಲ್ಪ್ ತೊಗೊಂಡು ಮಾಡ್ತೀನಿ. ಇಲ್ಲ ಜೊತೆಲಿ ಸೇರೂ ಮಾಡ್ತೀವಿ. ಆ ಥರದ್ದೆಲ್ಲ ನಾನೇ ಮಾಡಬೇಕು ಅಂತ ಅವರು ನನಗೆ ಯಾವಾಗೂ ಹೇಳಿಲ್ಲ. ನೀನೇ ಮಾಡಬೇಕು, ನೀನೇ ಮಾಡಿಕೊಡು ಅಂತ ನನಗೆ ಯಾರು ಇಲ್ಲಿವರೆಗೂ ಸೀರಿಯಸ್ಲಿ ಅಡುಗೆ ವಿಚಾರದಲ್ಲಿ ನಾನು ಅದನ್ನು ಸೀರಿಯಸ್ಲಿ ಲಕ್ಕಿ ಅನ್ಕೋತೀನಿ. ಮದುವೆ ಆದಾಗ ಇಲ್ಲಿವರೆಗೂ ಮದುವೆ ಆಗಿ 1.5 ಇಯರ್ ಆಗ್ತಾ ಬಂತು. ಇವತ್ತಿಗೂ ಮನೇಲಿ ಹೋದರೆ ಶರೂರ್ ಅಮ್ಮನೇ ಅಡುಗೆ ಮಾಡ್ತಾರೆ, ನಾವು ಅತ್ತೆನೇ ಅಡುಗೆ ಮಾಡ್ತಾರೆ. ಇವತ್ತಿಗೂ ಅವ್ರು ಏನು ನನಗೆ ಈ ಕೆಲಸ ಮಾಡು, ಆ ಕೆಲಸ ಮಾಡು, ಇದ್ಯಾಕೆ ಏನೂ ಹೇಳಿಲ್ಲ. ಸೀರಿಯಸ್ಲಿ ಏನೂ ಹೇಳಿಲ್ಲ. ಸೊ ಅದೊಂದು ನನಗೆ ಸೀರಿಯಸ್ಲಿ ತುಂಬ ಖುಷಿ ಇದೆ. ನಾನು ನಮ್ಮ ಅಮ್ಮನ ಹತ್ರನೂ ಹೇಳ್ತಾ ಇರ್ತೀನಿ, ಏನೂ ಹೇಳಲ್ಲ ಅಮ್ಮ ಅಂತ. ಬಟ್ ನಮ್ಮ ಅಪ್ಪಂದು ಏನಂದರೆ ನೀನೇ ಕಲಿಬೇಕು, ನೀನೇ ಮಾಡಬೇಕು ಎಲ್ಲ ಅನ್ನೋ ಥರ, ಆ ಥರ ಇರುತ್ತೆ. ಕಲಿತೀನಿ ಮುಂದೆ. ಇವಾಗ ಕಲಿತಾ ಇದ್ದೀನಿ, ಇಷ್ಟು ಕಲ್ತಿದ್ದೀನಿ, ಇಬ್ಬರಿಗೆ ಅಡುಗೆ ಮಾಡ್ಕೊಂಡು ತಿನ್ನೋ ಅಷ್ಟು ಕಲ್ತಿದ್ದೀನಿ. ಊರಿಗೆ ಹೋದರೂ ಅಷ್ಟೇ ಎಲ್ಲ ಸೇರಿ ಮಾಡೋದಿದ್ರೆ ಮಾಡ್ತೀವಿ ಆ ಥರ. ಸೊ ಇದು ಏನಂದರೆ ನಾನು ಅಡುಗೆ ಇದು ಯಾಕೆ ಬಂತು ಅಂದರೆ ಅಡುಗೆ ಮಾಡೋದ್ರಿಂದ ಬಂತು. ನೋಡಿ ಇದಾಯಿತು, ನಾನು ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೀನಿ. ಇಷ್ಟೇ ಒಂದು 4 or 5 ಈರುಳ್ಳಿ ಬಜ್ಜಿ ಆಗೋ ಥರ ಮಾಡ್ಕೊಂಡಿದ್ದೀನಿ. ಸೊ ಇದು ನೆನೆ ಇಟ್ಟಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರು, ಈರುಳ್ಳಿ, ಮೆಣಸಿನ್ಕಾಯಿ, ಸಾಲ್ಟ್ ಅಷ್ಟೇ. ಸೊ ನೋಡೋಣ, ಇವಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಅದನ್ನು ಹಾಕ್ತೀನಿ. ಆವಾಗ ವೀಡಿಯೋ ಸ್ಟಾರ್ಟ್ ವಿಲ್ ಟೇಸ್ಟ್ ಮಾಡ್ತೀನಿ. ನೋಡೋಣ ಬೋಂಡ ಹೆಂಗಿದೆ ಅಂತ. ಓಕೆ, ನಾಟ್ ಗುಡ್ ಬಟ್ ಓಕೆ. ನಾನು ಊಟ ಮಾಡ್ಬಿಟ್ಟು ಸಿಗ್ತೀನಿ. ಅಡುಗೆ ಮಾಡೋದು ಈಸಿ, ಬಟ್ ಅಡುಗೆ ಆದಮೇಲೆ ಇದಿಷ್ಟು ಕ್ಲೀನ್ ಮಾಡೋದಿದೆಯಲ್ಲ, ಅದು ರಿಯಲಿ ಚಾಲೆಂಜಿಂಗ್. ಸೊ ಓಕೆ, ನಾನು ಈಗ ಟೈಮ್ ಬಂದು 9:15. ಈ 9:30 ಅಷ್ಟರೊಳಗೆ ನಾನು ಏನು ಮಾಡಬೇಕಂದ್ರೆ ಫುಲ್ಲು ಅಡುಗೆ ಮನೆ ನೀಟ್ ಮಾಡಿಬಿಟ್ಟು ಬಿಗ್ ಬಾಸ್ ನೋಡೋಕೆ ಕೂತ್ಕೋಬೇಕು. ಸೊ ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಬಾಯ್. ನೋಡಿದ್ರಲ್ಲ, ಅಡುಗೆ ಮನೆ ಇಷ್ಟು ನೀಟಾಗಿಬಿಟ್ರೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಏನಂತೀರಾ ಗೈಸ್? ಏನಂದರೆ ಇನ್ನೊಂದು ನಾನು ನಂದು ವ್ಲಾಗ್ಸಲ್ಲಿ ಕೃಷ್ಣವಾಣಿನ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ಇವಾಗಿನಿರೋ ಪ್ರಪಂಚದಲ್ಲಿ ಅಥವಾ ಇವಾಗಿನಿರೋ ಸಿಚುವೇಷನಲ್ಲಿ, ಇವಾಗ ಬದುಕ್ತಿರೋ ಜನ್ರೇಷನಿಗೆ ಕೃಷ್ಣವಾಣಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ಸ್ವಲ್ಪ ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಆಗುತ್ತೆ. ಆಮೇಲೆ ಇನ್ನೊಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಹಂಗಾಗಿ ನಾನು ಕೃಷ್ಣವಾಣಿನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿನ ಕೃಷ್ಣವಾಣಿ ಬಂದುಬಿಟ್ಟು ನಾರದರು ಕೃಷ್ಣನಿಗೆ ಕೇಳ್ತಾರಂತೆ, ಯಾಕೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಅಂತ. ಆವಾಗ ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳ್ತಾರಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಇನ್ನೊಬ್ಬರ ಸುಖ ಅಥವಾ ಇನ್ನೊಬ್ಬರ ಸಂತೋಷದಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ? ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಅರ್ಥಗಳು ಬರುತ್ತೆ. ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ವ್ಲಾಗ್ಸ್ ಯಾವ ರೀತಿ ಬೇಕು ಅನ್ನೋದನ್ನು ಕಮೆಂಟಲ್ಲಿ ನನಗೆ ಸಜೆಸ್ಟ್ ಮಾಡಿ. ಆಮೇಲೆ ಇನ್ನು ಏನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ನನಗೆ ಕಮೆಂಟ್ಸಲ್ಲಿ ಸಜೆಸ್ಟ್ ಮಾಡಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್. ನಾಳೆ ಸಿಗೋಣ.